ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾಳೆ ದಿನ ನೀವು ಬೆಳಗಿನ ಜಾವ ಏಕಾದಶಿ ಆಚರಣೆ ಮಾಡುವಂಥವ್ರು ಪ್ರತಿಯೊಬ್ಬರು ಕೂಡ ನೋಡಿ, ನಾನು ರಾಘವೇಂದ್ರ ಸ್ವಾಮಿ ಅವರದ್ದು ಮಂತ್ರನ ಹೇಳ್ಕೊಟ್ಟಿದ್ದೀನಿ. ಯಾವ ಮಂತ್ರನೂ ನಿಮ್ಮ ಕೈಲಿ ಹೇಳ್ಕೊಳಕ್ಕಾಗ್ತಾ ಇಲ್ಲ, ನಮಗೆ ತುಂಬ ಕಷ್ಟ ಆಗ್ತಿದೆ, ಯಾವ ಮಂತ್ರನೂ ಬರ್ತಾ ಇಲ್ಲ ಅಂತನೋರು ಖಂಡಿತವಾಗ್ಲೂ ರಾಯರಿಗೆ ವಿಶೇಷವಾಗಿ ಅಲಂಕಾರ ಮಾಡಿರ್ತೀರ. ಪೂಜೆ ಪುನಸ್ಕಾರ ಎಲ್ಲ ಮಾಡಿದ ನಂತರ ತುಳಸಿ ತೀರ್ಥ ಇಟ್ಟು ಕಲ್ಸಕ್ಕರೆ ನೈವೇದ್ಯ ಹಣ್ಣು ಹಂಪಲೆಲ್ಲ ಇಟ್ಟಾದ್ಮೇಲೆ ನೀವು ಹೇಳ್ಕೊಬೇಕಾಗಿರೋ ಅಂಥ ಸರಳವಾದ ಮಂತ್ರಗಳನ್ನ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ನಾಳೆ ಪ್ರತಿಯೊಬ್ಬರು ಕೂಡ ಈ ಮಂತ್ರಗಳನ್ನ ಹೇಳ್ಕೊಳ್ಳಿ. ನೋಡಿ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅನ್ನೋ ಮಂತ್ರ ನೀವು ಹೇಳ್ಕೊಂಡಿರ್ತೀರ. ಅಕಸ್ಮಾತು ಅದೂ ಬರೋದಿಲ್ಲ ಅಂತ ಅನ್ನೋರು ನೋಡಿ, ರಾಯರ ಈ 4 ಸಾಲುಗಳಿರಂಥ ಮಂತ್ರಗಳನ್ನ ನಾವು ಈ ರೀತಿ ಹೇಳ್ಕೊಂಡ್ರೂ ಸಾಕು, ಖಂಡಿತವಾಗ್ಲೂ ರಾಯರ ಪರಿಪೂರ್ಣವಾದ ಅನುಗ್ರಹ ನಮಗೆ ಸಿಗುತ್ತೆ. ನೋಡಿ, ರಾಘವೇಂದ್ರ ಸ್ವಾಮಿ ಅವರ ಮುಖ್ಯವಾದ ಮಂತ್ರ ಬಂದು ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ನೀವು ಹೇಳ್ಕೊಬೋದು. ಅಕಸ್ಮಾತು ನಿಮ್ಗೆ ಅದು ಗೊತ್ತಾಗಲಿಲ್ಲ ಅಂದರೆ ನೋಡಿ, ರಾಘವೇಂದ್ರ ಸ್ವಾಮಿಗೆ ಸಮರ್ಪಿತವಾದ ಈ ಅದ್ಭುತ ಮಂತ್ರವನ್ನು ನೀವು 11 ಸಾರಿ ಅಥವಾ 21 ಸಾರಿ ಅಥವಾ 108 ಬಾರಿ ಪಠಿಸಬಹುದು. ಈ ಮಂತ್ರದ ಪಠಣವು ನಿಮಗೆ ಸಾಕಷ್ಟು ಪ್ರಯೋಜನಗಳನ್ನು ನೀಡುತ್ತದೆ. ಅದಕ್ಕೋಸ್ಕರ ನೀವು ನಾಳೆ ದಿನ ಏಕಾದಶಿ ದಿನ ನಿಮಗೆ ಯಾವ ಮಂತ್ರೋಪಚಾರನೂ ಬರೆದಿದ್ರೂ ಪರವಾಗಿಲ್ಲ, ಈ ಸರಳವಾದ ನೋಡಿ 4 ಸಾಲುಗಳನ್ನ ನೀವು ಹೇಳ್ಕೊಳ್ಳಿ. ಅದು ಯಾವುದ್ಯಾವುದು ಅಂದರೆ ನೋಡಿ ಹೇಳ್ತೀನಿ. ಓಂ ಶ್ರೀ ರಾಘವೇಂದ್ರಾಯ ರಾಜಾಯ ನಮಃ. ನೋಡಿ, ಇನ್ನೂ ಒಂದು ಸರಿ ಹೇಳ್ತೀನಿ. ಓಂ ಶ್ರೀ ರಾಘವೇಂದ್ರಾಯ ರಾಜಾಯ ನಮಃ. ಇನ್ನೊಂದು ಬಂದು ಶ್ರೀ ರಾಘವೇಂದ್ರಾಯ ಸತ್ಯವಾದಿ ನಮೋ ನಮಃ. ನೋಡಿ, ಇನ್ನೂ ಒಂದು ಸರಿ ಹೇಳ್ತೀನಿ. ಶ್ರೀ ರಾಘವೇಂದ್ರಾಯ ಸತ್ಯವಾದಿ ನಮೋ ನಮಃ ಅಂತ ಹೇಳ್ಕೊಳ್ಳಿ. ಆಮೇಲೆ ಶ್ರೀ ರಾಘವೇಂದ್ರ ಗುರುವೇ ನಮಃ ಅಂತ ಹೇಳ್ಕೊಳ್ಳಿ. ನೋಡಿ, ಇನ್ನೂ ಒಂದು ಸರಿ ಹೇಳ್ತೀನಿ. ಶ್ರೀ ರಾಘವೇಂದ್ರ ಗುರುವೇ ನಮಃ ಅಂತ ಹೇಳ್ಕೊಳ್ಳಿ. ಅದಾದಮೇಲೆ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳ್ಕೊಳ್ಳಿ. ನೋಡಿ, ಇನ್ನೂ ಒಂದು ಸರಿ ಹೇಳ್ತೀನಿ. ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳ್ಕೊಳ್ಳಿ. ನಿಮಗೆ ಯಾವ ಮಂತ್ರನೂ ಬರೆದಿದ್ರು ಈ 4 ಸಾಲುಗಳನ್ನ ನೀವು ಏಕಾದಶಿಯ ದಿನದಂದು ಅದ್ರ ಬೆಳಗಿನ ಜಾವದಲ್ಲಿ ನೀವು ಏಕಾದಶಿಯ ಸಂಕಲ್ಪ ಮಾಡಿ ಪೂಜೆ ಮಾಡ್ತಾ ಇರೋರು, ಉಪವಾಸ ವ್ರತ ಮಾಡ್ತಾ ಇರೋರು, ಮಂತ್ರಗಳು ಬರ್ತಾ ಇಲ್ಲ ಅಂತ ಅನ್ನೋರು ಸರಳವಾಗಿರುವಂಥ ಈ ಸಾಲುಗಳನ್ನ ಹೇಳ್ಕೊಳ್ಳಿ. ತುಂಬಾ ಸರಳವಾದದ್ದು. ಇದಾದಮೇಲೆ ನೀವು ವಿಷ್ಣುಗೆ ಸಂಬಂಧಪಟ್ಟಂತಹ ಈ ಹೆಸರುಗಳನ್ನ ನೀವು ಹೇಳ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ನಾನು ಹೇಳ್ಕೊತೀನಿ, ಆ ಹೆಸರುಗಳನ್ನ ನೀವು ಕೇಳಿಸ್ಕೊಂಡು ನೀವು ಈ ಹೆಸರುಗಳನ್ನ ಹೇಳ್ಕೊಂಡ್ರೆ ಸಾಕು. ಯಾಕಂದರೆ ಸ್ನೇಹಿತರೆ ನೋಡಿ, ಇದು ಬಂದು ವಿಷ್ಣು ಸಹಸ್ರನಾಮದಲ್ಲಿ ಬರುವಂಥ ವಿಷ್ಣುವಿನ ಹೆಸರುಗಳಾಗಿರುತ್ತೆ. ಅಂಥ ವಿಷ್ಣುವಿನ ಹೆಸರುಗಳನ್ನು ನಾವು ಏಕಾದಶಿ ದಿನಗಳಲ್ಲಿ ನಾಮಸ್ಮರಣೆ ಮಾಡೋದ್ರಿಂದನೇ ಎಷ್ಟೋ ಪಾಪದ ಕರ್ಮಗಳು ಸವುದು ಪುಣ್ಯ ಲಭಿಸೋದಕ್ಕೆ ಕಾರಣ ಆಗುತ್ತೆ. ಯಾಕಂದರೆ ನಾವು ವಿಷ್ಣು ಸಮೇತ ಗುರುರಾಯರನ್ನು ನಾವು ಪ್ರಾರ್ಥನೆ ಮಾಡಬೇಕಾಗುತ್ತೆ. ಏಕಾದಶಿ ಆಚರಣೆ ಅಂದರೆ ರಾಯರಿಗೋಸ್ಕರ ಆಚರಣೆ ಅಲ್ಲ, ಅದು ರಾಯರು ಕೃಷ್ಣನಿಗೋಸ್ಕರ, ಶ್ರೀನಿವಾಸನಿಗೋಸ್ಕರ ಮತ್ತು ವಿಷ್ಣು ದೇವರಿಗೋಸ್ಕರ ಅಂದರೆ ಮೂಲರಾಮರಿಗೋಸ್ಕರ ಮಾಡೋ ಅಂಥ ಅದೊಂದು ಪದ್ಧತಿ, ಅವರು ರೂಢಿಸ್ಕೊಂಬಂದಿರೋ ಅಂಥ ಒಂದು ಪದ್ಧತಿ. ಆ ಪದ್ಧತಿನ ಅವರು ಮಾಡ್ಕೊಂಬಂದಿದ್ದ ಪದ್ಧತಿ ಅಲ್ಲ, ಅದು ವಂಶ ಪಾರಂಪರ್ಯವಾಗಿ ಪುರಾತನ ಕಾಲದಿಂದ ಬಂದಿರೋಂಥ ಪದ್ಧತಿನ ಅವರು ಅಳವಡಿಸ್ಕೊಂಡು ಅವತ್ತಿನ ದಿನ ರಾಯರು ಕೃಷ್ಣ ದೇವರಿಗೆ ಅಂದರೆ ವಿಷ್ಣು ದೇವರಿಗೆ ಅವರು ದೇಹ
ಮತ್ತು ಮನಸ್ಸನ್ನು ಅರ್ಪಣೆ ಮಾಡಿ ಅವರು ಧ್ಯಾನದಲ್ಲಿ ಕೂತ್ಕೊಳ್ಳೋ ಅಂಥದ್ದು ವಿಶೇಷವಾದ ಏಕಾದಶಿ ಆಚರಣೆ ಆಗಿರುತ್ತೆ. ಅಂಥ ಏಕಾದಶಿ ದಿನಗಳಲ್ಲಿ ನಾವು ವಿಷ್ಣು ದೇವರನ್ನು ನಾವು ಪ್ರಾರ್ಥನೆ ಮಾಡಬೇಕಾಗುತ್ತೆ. ನಮಗೆ ಮಂತ್ರಗಳು ಹೇಳೋಕ್ಕಾಗಲಿಲ್ಲ ಅಂದರೆ ಖಂಡಿತವಾಗ್ಲೂ ನೋಡಿ, ನಾನು ಬೆಳಗಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಏನಂತ ಅಂದರೆ, ಏಕಾದಶಿ ಆಚರಣೆನ ನೀವು ಯಾರು ಮಾಡ್ತೀರಾ ಅವರು ಖಂಡಿತವಾಗ್ಲೂ ಆಯಾಯ ತಿಂಗಳಲ್ಲಿ ಬರುವಂಥ ಏಕಾದಶಿ ಆಚರಣೆಯ ಕಥೆಯ ಸಾರಾಂಶವನ್ನು ನೀವು ಓದಲೇಬೇಕು. ನೀವು ಆ ಕಥೆನ ಓದಲಿಲ್ಲ ಅಂದರೆ ನೀವು ಮಾಡಿದಂತಹ ಉಪವಾಸದ ಏಕಾದಶಿ ಆಚರಣೆಯ ಪೂರ್ಣ ಪ್ರತಿಫಲ ಸಿಗೋದಿಲ್ಲ. ಯಾಕಂದರೆ ನಾವು ಯಾವ ಉದ್ದೇಶಕ್ಕೆ ಮಾಡ್ತಾ ಇದ್ದೀವಿ, ನಾವು ಯಾವುದಕ್ಕೋಸ್ಕರ ಸಂಕಲ್ಪ ಮಾಡಿದ್ದೀವಿ ಅಂದಾಗ ಕಥಾಪಾರಾಯಣನ ಮಾಡಲೇಬೇಕಾಗುತ್ತೆ. ಅದು ಶಾಸ್ತ್ರಬದ್ಧ. ಅದಕ್ಕೋಸ್ಕರ ನಾನು ಬೆಳಗ್ಗೆ ಆ ಕಥೆನ ನಿಮಗೆ ವಿಡಿಯೋದಲ್ಲಿ ಹೇಳಿದ್ದೀನಿ. ಅದರ ಜೊತೆಗೆ ನಾನು ನಿಮಗೆ ವಿಶೇಷವಾಗಿ ಅದರಿಂದ ಏಕಾದಶಿ ದಿನಗಳಲ್ಲಿ ನಾನು ಹೇಳ್ಕೊಡುವಂಥ ತಂತ್ರಗಳನ್ನ ಮಾಡ್ಕೊಳ್ಳಿ. ಯಾಕಂದರೆ ನಾವು ಯಾವುದೇ ಒಂದು ದಿನದಲ್ಲಿ ಆಯಾ ನಕ್ಷತ್ರಕ್ಕೆ ಸಂಬಂಧಪಟ್ಟಂತಹ ಆ ದಿನದಲ್ಲಿ ಹೇಳುವಂಥ ತಂತ್ರನ ಮಾಡಿಕೊಂಡಾಗ ಅದು ತುಂಬಾ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ. ಇವಾಗ ನೋಡಿ, ಬೆಳಗ್ಗೆ ನಾನು ಹೇಳ್ಕೊಟ್ಟಂಥ ವಿಡಿಯೋದಲ್ಲಿ ನೀಲಗಿರಿ ಮರದ್ದು ಎಷ್ಟು ವಿಶೇಷವಾಗಿದೆ ಅಂತ ಅಂದರೆ, ನಿಮಗೆ ಅದು ಸುಮ್ಮನೆ ಏನೋಪ್ಪ ಈ ನೀಲಗಿರಿ ಮರದ ಹತ್ರ ಹೋಗಿ ನಾವು ಮಾಡ್ಕೊಂಬಿಟ್ರೆ ಒಳ್ಳೆಯದಾಗುತ್ತಾ ಅಂತ ನೋಡಿ, ಒಂದಕ್ಕೆ ಒಂದು ಎಷ್ಟು ತಾಳೆಯಿಂದ ಕೂಡಿರುತ್ತೆ ಅಂದರೆ ನೋಡಿ, ನಮಗೆ ಶನಿ ದೋಷ ಇದೆ, ಸಾಡೆ ಸಾತಿ ದೋಷಗಳಿದೆ ಅಂತ ಎಷ್ಟೊಂದು ಜನ ನೊಂದ್ಕೊತಾ ಇರ್ತೀರಾ. ಎಲ್ಲೆಲ್ಲೋ ಹೋಗಿ ಏನೇನೋ ಪೂಜೆಗಳನ್ನ ಮಾಡ್ತಾ ಇರ್ತೀರಾ. ಅದ್ರ ಜೊತೆಗೆ ನವಗ್ರಹ ಹೋಮಗಳು ಮಾಡಿಸಿ ಅಥವಾ ಅದು ಮಾಡಿಸಿ ಇದು ಮಾಡಿಸಿ ಅಂತ ಕೆಲವೊಬ್ಬರು ದುಡ್ಡನ್ನ ಕಿತ್ಕೊತಾರೆ. ಹೌದು, ನಮಗೆ ಅಗತ್ಯ ಇರೋಂಥ ಹೋಮ ಪೂಜೆ ಪುನಸ್ಕಾರ ಎಲ್ಲನೂ ಮಾಡಬೇಕಾಗುತ್ತೆ. ಅದನ್ನು ಮಾಡಿಸ್ಕೊಳ್ಳೋ ಅಷ್ಟು ಅಥವಾ ಅದನ್ನು ಮಾಡಿಸೋಷ್ಟು ದುಡ್ಡು ಯಾರ ಹತ್ರನೂ ಇರೋದಿಲ್ಲ. ಆದರೆ ನಿಮ್ಮ ಮನೆಯಲ್ಲಿರೋವಂಥ ಸಣ್ಣ ಪುಟ್ಟ ವಸ್ತುಗಳಿಂದ ನೀವು ಪರಿಹಾರ ಮಾಡ್ಕೊಬೋದು ಅಂದರೆ ಅದನ್ನು ನೀವು ಮಾಡ್ಕೊಳ್ಳೋ ಪ್ರಯತ್ನನೇ ಮಾಡೋದಿಲ್ಲ. ಯಾಕಂದರೆ ನೋಡಿ, ಇವಾಗ ಆ ನೀಲಗಿರಿ ಮರದ ಎಲೆಗಳನ್ನ ನೀವು ತೊಗೊಂಬಂದು ಅದನ್ನು ಮನಸಾರೆ ರಾಯರ ಮುಂದೆ ಇಟ್ಟು ನೀವು ಪ್ರಾರ್ಥನೆ ಮಾಡಿಕೊಂಡು, ವಿಷ್ಣು ದೇವರನ್ನು ನೀವು ಪ್ರಾರ್ಥನೆ ಮಾಡಿಕೊಂಡು ಆ ಎಲೆಗಳನ್ನ ನೀವು ಆರವಾಗಿ ಕಟ್ಟಿಬಿಟ್ಟು ಎಲ್ಲಾದರೂ ಒಂದು ಶನಿ ಮಹಾತ್ಮನ ದೇವಸ್ಥಾನಕ್ಕೆ ನೀವು ತಗೊಂಡೋಗಿ ಅದನ್ನು ಆರವಾಗಿ ಹಾಕೋದ್ರಿಂದ ನೋಡಿ, ನಮ್ಮ ಜೀವನದಲ್ಲಿ ಬರುವಂಥ ಗ್ರಹದೋಷಗಳು ಎಂಥ ಗ್ರಹದೋಷಗಳಿದ್ರೂ ಅದೆಲ್ಲ ನಿವಾರಣೆ ಆಗೋದಕ್ಕೆ ಅದು ಸಹಾಯ ಮಾಡಿಕೊಡುತ್ತೆ. ಕೆಲವೊಂದು ತಾಂತ್ರಿಕ ಪ್ರಯೋಗಗಳಲ್ಲಿ, ಕೆಲವೊಂದು ಗ್ರಂಥಗಳಲ್ಲಿ ಎಂಥ ಹೊಸ ಹೊಸ ವಿಷಯಗಳಿರುತ್ತೆ. ಅದು ಕೆಲವೊಂದು ನಮಗೆ ಗೊತ್ತೇ ಇರೋದಿಲ್ಲ. ಆ ಗೊತ್ತಿಲ್ಲದಿರೋಂಥ ವಿಚಾರಗಳನ್ನ ನಾನು ತಿಳಿಸಿದಾಗ ಖಂಡಿತವಾಗ್ಲೂ ಉಪಯೋಗಿಸ್ಕೊಳ್ಳಿ. ಯಾಕಂದರೆ ನಾವು ಕೆಲವೊಂದು ಪದ್ಧತಿಗಳಲ್ಲಿ ಏನು ಅಂದರೆ, ಇದನ್ನು ಮಾಡಿದ್ರೆ ಮಾತ್ರನೇ ಇದು ವಾಸಿ ಆಗೋದು, ಇದನ್ನು ಮಾಡಿದ್ರೇ ನಮ್ಗೆ ಇಷ್ಟು ಒಲೆಯೋದು ಅನ್ನೋ ಒಂದು ನಂಬಿಕೆ ಇರುತ್ತೆ. ಬಟ್ಟು ಹೊಸದು ನಾವು ತಿಳ್ಕೊಂಡಾಗ, ಯಾಕಂದರೆ ಕೆಲವೊಂದು ಗ್ರಂಥಗಳಲ್ಲಿ ಕೆಲವೊಂದು ವಿಷಯಗಳು ನಮಗೆ ಇದುವರೆಗೂ ಗೊತ್ತಿಲ್ಲದಿರೋ ಅಂಥ ಸಾಕಷ್ಟು ವಿಚಾರಗಳಿರುತ್ತೆ. ಅದನ್ನು ನಾವು ತಿಳ್ಕೊಳ್ಳೋಂಥ ಪ್ರಯತ್ನ ಪಟ್ಟಾಗ, ಹೊಸ ವಿಚಾರಗಳು ತಿಳಿದಾಗ ಹೊಸದನ್ನು ನಾವು ಪ್ರಯೋಗ ಮಾಡಿ ನೋಡಬೇಕಾಗುತ್ತೆ. ಅಟ್ಲೀಸ್ಟ್ ನಮಗೆ ಈ ವಸ್ತುವಿಂದ ನಿಜವಾಗ್ಲೂ ನಮಗೆ ಶನಿ ದೋಷ ಹೋಗುತ್ತಾ ಇಲ್ವಾ, ಅಥವಾ ನಮ್ಮಲ್ಲಿರೋಂಥ ಕಷ್ಟ ಪರಿಹಾರ ಆಯ್ತಾ ಇಲ್ವಾ ಅನ್ನೋದನ್ನ ನಾವು ಮಾಡಿ ಪ್ರಯತ್ನಪಟ್ಟು ನೋಡಿದಾಗ ತಾನೇ ಗೊತ್ತಾಗೋದು. ನೀವು ಪ್ರಯತ್ನನೇ ಪಡ್ದಲೇ ನಮಗೇನು ಒಳ್ಳೆಯದಾಗಿಲ್ಲ ಅಂದರೆ ಏನೂ ಆಗಲ್ಲ. ಯಾವತ್ತೂ ಅಷ್ಟೇ ಪ್ರಯತ್ನ ಪಟ್ಟು ನೋಡಬೇಕು. ಪ್ರಯತ್ನ ಪಟ್ಟು ನೋಡಿದಾಗ ಗೊತ್ತಾಗುತ್ತೆ. ಅದಾದಮೇಲೆ ಸಾಸಿವೆ ಎಣ್ಣೆನ ದೀಪನ ಅಲ್ಲಿ ಹೋಗಿ ನಾವು ಹಚ್ಚೋದ್ರಿಂದ ನೋಡಿ, ಯಾವುದೋ ಒಂದು ದೋಷ ಇರುತ್ತೆ, ಆ ಮರಕ್ಕೆ ಅದು ಏನೋ ಒಂದು ಗ್ರಹ ದೇವತೆನೋ ಅಥವಾ ಇನ್ಯಾವುದೋ ಒಂದು ಉಪಕಥೆ ಇರ್ಬೋದು. ಅದನ್ನು ನಾವು ಅರ್ಥ ಮಾಡಿಕೊಂಡು ಪ್ರಯತ್ನ ಪಟ್ಟಾಗ ಖಂಡಿತವಾಗ್ಲೂ ಯಾವುದೋ ರೀತಿ ನಮಗೆ ಒಳ್ಳೆಯದಾಗ್ಬೋದು. ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ನಿಮಗೆ ಮಾಡ್ಕೊಬೇಕು ಅನ್ನೋ ಮನಸ್ಸಿದ್ರೆ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಬಿಟ್ಕೊಳ್ಳಿ. ನೋಡಿ ಸ್ನೇಹಿತರೆ, ನಾನು ವಿಷ್ಣುನ ಹೇಳ್ತಾ ಇದ್ದೀನಿ. ಯಾಕಂದರೆ ಏಕಾದಶಿ ದಿನಗಳಲ್ಲಿ ವಿಷ್ಣು ನಾಮಸ್ಮರಣೆನ ಪ್ರತಿಯೊಬ್ಬರು ಕೂಡ ಮಾಡಬೇಕಾಗುತ್ತೆ. ಯಾಕಂದರೆ ನಾವು ವಿಷ್ಣು ದೇವರನ್ನ ನಾವು ಹೆಚ್ಚು ಯಾವಾಗ ಪ್ರಾರ್ಥನೆ ಮಾಡ್ತೀವೋ ಆವಾಗ ನಮಗೆ 3 ದೇವರುಗಳ ಆಶೀರ್ವಾದ ಸಿಗುತ್ತೆ. ಒಂದು ವಿಷ್ಣು ದೇವರ ಆಶೀರ್ವಾದ ಸಿಗುತ್ತೆ, ಜೊತೆಯಾಗಿ ಮಹಾಲಕ್ಷ್ಮಿಗೆ, ತನ್ನ ಗಂಡನನ್ನು ಯಾರು ಪೂಜಿಸ್ತಾರೋ, ಯಾರು ಪ್ರೀತಿಯಿಂದ ಕರೀತಾರೋ ಆ ಮನೆಗೆ ಲಕ್ಷ್ಮಿ ನೀವು ಕರೆದಿದ್ರೂ ಸಹ ಖಂಡಿತವಾಗ್ಲೂ ಹೋಗ್ತಾರೆ. ಅದರಲ್ಲೂ ಏಕಾದಶಿ ಆಚರಣೆಗಳಲ್ಲಿ ನಾವು ಕರೆದಲೇ ಇದ್ದರೂ ಕೂಡ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರೋದಕ್ಕೆ ಸಹಾಯ ಆಗುತ್ತೆ ಅಂತ
ಮಹಾಲಕ್ಷ್ಮಿ ಅನುಗ್ರಹ ಕೂಡ ಸಿಗುತ್ತೆ. ಅದರ ಜೊತೆಗೆ ನಮಗೆ ಗುರುಗಳ ಆಶೀರ್ವಾದ ಅಂದರೆ ನಿಮ್ಮ ಕುಲದೇವರುಗಳ ಆಶೀರ್ವಾದ ಅಂದರೆ ನಿಮ್ಮ ಕುಲದೇವರ ಗುರುಗಳಲ್ಲಿ ನೀವು ಯಾವ ಗುರುನ ಆರಾಧಿಸ್ತೀರಾ ನೋಡಿ. ನಾನು ರಾಯರನ್ನೇ ಆರಾಧಿಸಿ ಅಂತ ಖಂಡಿತವಾಗ್ಲೂ ಹೇಳಲ್ಲ. ಯಾಕಂದರೆ ನಿಮ್ಮ ಗುರುಗಳನ್ನ ನೀವು ಆರಾಧನೆ ಮಾಡಬೇಕು. ಯಾವ ಗುರುಗಳಾಗಿದ್ರೂ ಪರವಾಗಿಲ್ಲ. ಆದರೆ ನನ್ನ ಗುರುಗಳು ಬಂದು ನನಗೆ ಗುರು ರಾಘವೇಂದ್ರರು, ನಾನು ಅವರನ್ನ ಆರಾಧಿಸ್ತೀನಿ. ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂದರೆ ವಿಷ್ಣು ನಾಮಗಳನ್ನ ನೀವು ಹೇಳ್ಕೊಬೇಕು. ಅಕಸ್ಮಾತ್ ನಿಮಗೆ ದೊಡ್ಡ ನಾಮಗಳೆಲ್ಲ ಬರಲಿಲ್ಲ ಅಂದರೂ ಅಟ್ಲೀಸ್ಟು ಇಲ್ಲಿ ನಾನು ಹೇಳ್ಕೊಡೋವಂಥ ಪುಟ್ಟ ನಾಮಗಳನ್ನಾದ್ರೂ ನಾಳೆ ದಿನ ಹೇಳ್ಕೊಳ್ಳಿ. ಒಂದು ಶ್ಯಾಮ ಅಂತ ಹೇಳ್ಕೊಳ್ಳಿ, ಇನ್ನೊಂದು ಬಂದು ರಾಮ ಅಂತ ಹೇಳ್ಕೊಳ್ಳಿ, ಇನ್ನೊಂದು ಬಂದು ನೀಲ ಅಂತ ಹೇಳ್ಕೊಳ್ಳಿ, ಇನ್ನೊಂದು ನೀಲ ಯಥಾಕ್ಷ ಅಂತ ಹೇಳ್ಕೊಳ್ಳಿ, ಇನ್ನೊಂದು ಪ್ರಸನ್ನಾತ್ಮನೆ ಅಂತ ಹೇಳ್ಕೊಳ್ಳಿ. ಅದಾದಮೇಲೆ ಇನ್ನೊಂದು ವೇಗವಾನ್ ಅಂತ ಹೇಳ್ಕೊಳ್ಳಿ, ಇನ್ನೊಂದು ಬಂದು ಬುಧಾಯ ಅಂತ ಹೇಳ್ಕೊಳ್ಳಿ, ಇನ್ನೊಂದು ಬಂದು ಅವಾಯ ಅಂತ ಹೇಳ್ಕೊಳ್ಳಿ. ನೋಡಿ, ಇಷ್ಟು ಹೆಸರುಗಳನ್ನ ನೀವು ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮಗೆ ವಿಷ್ಣುವಿನ ಅನುಗ್ರಹ ಆಗೋದಕ್ಕೆ ಸಾಧ್ಯವಾಗುತ್ತೆ. ಇಷ್ಟು ನಾಮಗಳನ್ನ ನೀವು ಪ್ರತಿದಿನ ಕುಂತಾಗ, ನಿಂತಾಗ, ಮಲಗುವಾಗ ನೀವು ಇದನ್ನು ಹೇಳ್ಕೊಂಡ್ರೆ ಸಾಕು. ಜಪ ಮಾಡಬೇಕು. ಒಟ್ಟಿನಲ್ಲಿ ನಾವು ದೇವರಿಗೆ ನಮ್ಮನ್ನು ನಾವು ಸಮರ್ಪಣೆ ಮಾಡ್ಕೊಳ್ಳೋದಕ್ಕೆ ಯಾವುದೋ ಒಂದು ರೀತಿಯಲ್ಲಿ ಮಂತ್ರೋಪದೇಶ ಇರ್ಬೋದು, ಪೂಜೆ ಪುನಸ್ಕಾರ ಇರ್ಬೋದು, ಉಪವಾಸ ಇರ್ಬೋದು, ನಾಮಾವಳಿಗಳನ್ನ ಹೇಳ್ಕೊಳ್ಳೋದಿರ್ಬೋದು, ಅಥವಾ ನಾಮಾವಳಿಗಳನ್ನ ಬರೆಯೋದಿರ್ಬೋದು, ಯಾವುದೋ ಒಂದು ರೀತಿಯಲ್ಲಿ ನಾವು ಭಗವಂತನಿಗೆ ಹತ್ರ ಆಗೋದಕ್ಕೆ ಕಾರಣ ಆಗೋವಂಥ ಕೆಲಸಗಳನ್ನ ನಾವು ಮಾಡಿದಾಗ ಮಾತ್ರ ಭಗವಂತನು ಕೂಡ ನಮಗೆ ಏನು ಸಿಗಬೇಕು ಅಂತ ನಮ್ಮ ಹಣೆ ಬರದಲ್ಲಿ ಬರೆದಿರ್ತಾನೋ ಅದು ಖಂಡಿತವಾಗ್ಲೂ ಸಿಗುತ್ತೆ. ಇವಾಗ ಎಷ್ಟೊಂದು ಜನ ಪೂಜೆ ವ್ರತ ಎಲ್ಲ ಮಾಡಿರ್ತಾರೆ, ಆದರೂ ಅವ್ರಿಗೆ ಕಷ್ಟ ಬರ್ತಾನೆ ಇರುತ್ತೆ, ಆದ್ರೂ ನೆಮ್ಮದಿ ಅನ್ನೋದು ಇರೋದಿಲ್ಲ. ಆದರೆ ಅದೆಲ್ಲ ಏನು ಅಂದರೆ ನಾವು ಕೇಳ್ಕೊಂಬಂದಿರೋ ಅಂಥ ಹಣೆ ಬರಹದ ವಿಧಿ ಆಟ ಅನ್ನೋದಿರುತ್ತೆ. ಅಂಥ ವಿಧಿ ಆಟದ ನಡುವೆನೂ ನಾವು ಒಂದಿಷ್ಟು ಪುಣ್ಯನ ಸಂಪಾದನೆ ಮಾಡಬೇಕು ಅಂದರೆ ನಾವು ಇದನ್ನೆಲ್ಲ ಮಾಡಬೇಕು. ಅಯ್ಯೋ ಇದನ್ನು ಮಾಡಿದ್ರೆ ಮಾತ್ರ ಪುಣ್ಯನ ನೋಡಿ. ಈ ಜನ್ಮದಲ್ಲಿ ನಮಗೆ ಕರ್ಮ ಇದೆ ಅಂದರೆ ಮುಂದಿನ ಜನ್ಮಕ್ಕೂ ಆ ಕರ್ಮ ಟ್ರಾನ್ಸ್ಫರ್ ಆಗುತ್ತೆ. ಅದಕ್ಕೋಸ್ಕರ ನಾವು ಈ ಜನ್ಮದಲ್ಲಿ ನಮಗೆ ಇನ್ನೇನೋ ಒಳ್ಳೇದಾಗಿಲ್ಲ ಅಂದಾಗ ಮುಂದಿನ ಜನ್ಮಕ್ಕಾದರೂ ನಮ್ಗೆ ಒಳ್ಳೇದು ಕೊಡಲಿ ಅನ್ನೋ ಒಂದು ನಂಬಿಕೆಗೋಸ್ಕರನಾದ್ರೂ ನಮ್ಮನ್ನು ನಾವು ಬದಲಾಯಿಸ್ಕೊಂಡು ನಮ್ಮನ್ನು ನಾವು ನಮ್ಮ ಕರ್ಮಗಳನ್ನ ಕಳ್ಕೊಳ್ಳೋದಕ್ಕೆ ಏನೋ ಒಂದು ರೀತಿ ನಾವು ಒಂದು ಭಗವಂತನ ಸೇವೆಗೆ ಹತ್ರ ಆಗಿರಬೇಕು ಅನ್ನೋದು ನನ್ನ ಮನಸ್ಸಿನ ಭಾವನೆ. ನೋಡಿ, ಅಕಸ್ಮಾತ್ ನೀವು ನೋಡಿ ರಾಘವೇಂದ್ರ ಸ್ವಾಮಿಗಳಿಂದ ಆಶೀರ್ವಾದ ದೊರಿಬೇಕು ಅಂತ ಅಂದಾಗ ನಾವು ಈ ರೀತಿ ಮಂತ್ರಗಳನ್ನ ಜಪಿಸ್ಬೇಕಾಗುತ್ತೆ. ಇದನ್ನು ನಾವು ಹೇಳ್ಕೊಳ್ಳೋದ್ರಿಂದ ನಮ್ಮಲ್ಲಿ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಸ್ವಯಂ ಸಾಕ್ಷಾತ್ಕಾರವನ್ನು ನೀಡುತ್ತದೆ. ಮತ್ತು ತೊಂದರೆಗಳಿಂದ ರಕ್ಷಣೆ ಮತ್ತು ಪರಿಹಾರವನ್ನು ಪಡೆಯಬಹುದು. ದೇವನ ಮೇಲಿನ ನಂಬಿಕೆಯು ಹೆಚ್ಚಾಗುವುದು ಮತ್ತು ಇಷ್ಟಾರ್ಥಗಳು ಈಡೇರುವುದು. ಅದಕ್ಕೋಸ್ಕರ ಇದನ್ನು ನಾವು ಮಂತ್ರಗಳನ್ನ ಪಠಿಸ್ಬೇಕಾಗುತ್ತೆ. ಅದರಲ್ಲೂ ನೀವು ಆ ನಾಮಾವಳಿಗಳನ್ನ ಹೇಳ್ಕೊಳ್ಳುವಾಗ ನೋಡಿ ಈ ರೀತಿ ಮಾಡ್ಬೋದು. ನೀವು ರಾಘವೇಂದ್ರ ಸ್ವಾಮಿ ಆ ಮಂತ್ರಗಳನ್ನ ನಾವು ಪಠಿಸುವಾಗ ಶ್ರದ್ಧೆಯಿಂದ, ಭಕ್ತಿಯಿಂದ ರಾಘವೇಂದ್ರ ಸ್ವಾಮಿ ಫೋಟೋ ಮುಂದೆ ಅಥವಾ ವಿಗ್ರಹದ ಮುಂದೆ ಪ್ರಾರ್ಥನೆ ಸಲ್ಲಿಸಿದ ನಂತರ ನಾವು ಒಂದೇ ಒಂದು ತುಳಸಿ ದಳನ ಭಗವಂತನ ಪಾದದ ಮೇಲೆ ಇಟ್ಟರೆ ಸಾಕು. ಖಂಡಿತವಾಗ್ಲೂ ಭಗವಂತ ನಮ್ಮ ಸೇವೆನ ಅಥವಾ ನಮ್ಮ ಪ್ರೀತಿನ ಅವರು ಮೆಚ್ಚಿಕೊಂಡು ಖಂಡಿತವಾಗ್ಲೂ ಆಶೀರ್ವಾದ ಮಾಡ್ತಾರೆ. ಇವತ್ತು ಮಾಡಿಲ್ದಲೇ ಇರ್ಬೋದು, ನಾಳೆ ಮಾಡ್ಬೋದು, ನಾಳೆ ಮಾಡಿಲ್ಲ ಅಂದರೆ ನಾಡಿದ್ದು ಮಾಡ್ಬೋದು. ನಾವು ಸಾಯೋ ಒಳಗಡೆ ಯಾವತ್ತಾದರೂ ಒಂದು ದಿನ ಭಗವಂತ ನಮ್ಮ ನಿಷ್ಕಲ್ಮಶವಾದ ಭಕ್ತಿಗೆ ಅಥವಾ ನಮ್ಮ ಪ್ರೀತಿಗೆ ಖಂಡಿತವಾಗ್ಲೂ ಭಗವಂತ ಅನ್ನೋನು ಇರೋದೇ ನಿಜ. ಆದರೆ ನಮ್ಮ ಭಕ್ತಿಗೆ ಒಂದಲ್ಲ ಒಂದು ದಿನ ಖಂಡಿತವಾಗ್ಲೂ ಸಹಾಯ ಮಾಡ್ತಾರೆ. ಅಕಸ್ಮಾತ್ ನಿಮಗೆ ಉಪವಾಸ ಇರೋಕ್ಕೆ ಆಗಲ್ಲ ಅನ್ನೋರು ನೀವು ಬೆಳಗ್ಗೆನೇ ನೀವು ಹೇಳ್ಕೊಂಬಿಡ್ಬೇಕು. ಯಾಕಂದರೆ ನನಗೆ ನಿಜವಾಗ್ಲೂ ಸಂಕಲ್ಪ ಮಾಡಿ ಉಪವಾಸ ಮಾಡುವಂಥದ್ದು ಆಗಲ್ಲ, ನಾನು ಈ ರೀತಿಗೆ ಉಪವಾಸ ಇರ್ತೀನಿ, ಅಥವಾ ಬರೀ ನಾನು ಮಂತ್ರ ಜಪಿಸ್ತೀನಿ, ಅಥವಾ ನಾನು ಬರೀ ಅಲಂಕಾರ ಮಾಡಿ ನನ್ನ ಕೈಯಲ್ಲಾಗುವಂಥ ಸೇವೆ ಮಾಡ್ತೀನಿ ಅಂತ ನೀವು ಸಂಕಲ್ಪ ಮಾಡದೆ ಯಾವುದೇ ಒಂದು ನೀವು ಪೂಜೆ ಮಾಡಿದ್ರೂ ಅಥವಾ ಏಕಾದಶಿ ಆಚರಣೆ ಮಾಡಿದ್ರೆ ಖಂಡಿತವಾಗ್ಲೂ ಅದು ನಿಮಗೆ ಫಲಿಸೋದಿಲ್ಲ. ಸಂಕಲ್ಪ ಮಾಡಿಕೊಂಡು ಏಕಾದಶಿ ಆಚರಣೆ ಮಾಡಿ. ಅದು ನೋಡಿ, ಇವತ್ತು ಸಂಜೆಯಿಂದನೇ ಕಮೆಂಟ್ಸ್ ಆಗುತ್ತೆ. ಇವತ್ತು ಸಂಜೆಯಿಂದನೇ ನೀವು
ಹೊಟ್ಟೆ ತುಂಬ ಊಟನ ಮಾಡೋ ಹಾಗಿರಲ್ಲ. ಇನ್ನು ನಾಳೆ ನೀವು ಉಪವಾಸ ಇರಬೇಕಾಗುತ್ತೆ, ನಾಡಿದ್ದು ನೀವು ಪಾರಾಯಣ ಮಾಡಿ ಉಪವಾಸ ಬಿಡಬೇಕಾಗುತ್ತೆ. ಅದಕ್ಕೆ ನಾನು ಹೇಳ್ಕೊಡ್ತಿದ್ದೀನಿ, ನಿಮಗೆ ಯಾವ ರೀತಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ನಿಮ್ಮ ದೇಹ ಮತ್ತು ಮನಸ್ಸು ಪ್ರಚೋದಿಸುತ್ತೋ, ಅಂದರೆ ನಿಮಗೆ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದು ಮಾಡಿ. ಯಾಕಂದರೆ ಎಲ್ಲರೂ ಮಾಡ್ತಾರೆ ಅಂತ ನೀವು ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ಕೆಲವೊಬ್ಬರಿಗೆ ಆ ಪದ್ಧತಿಗಳನ್ನ ಮಾಡಿ ರೂಢಿ ಇರುತ್ತೆ. ಕೆಲವೊಬ್ಬರಿಗೆ ಉಪವಾಸ ಎಲ್ಲ ಮಾಡಿದಾಗ ಅವರಿಗೆ ಕೆಲಸಕ್ಕೆ ಹೋಗ್ತಾ ಇರ್ತಾರೆ, ಸುಸ್ತಾಗ್ತಾ ಇರುತ್ತೆ, ನಿರಂತರವಾಗಿ 3 ದಿನಗಳ ಕಾಲ ಮಾಡೋಕ್ಕಾಗೋದಿಲ್ಲ. ಹಾಲು ಹಣ್ಣು ತಗೊಳ್ಳೋ ಶಕ್ತಿನೂ ಕೂಡ ಕೆಲವೊಬ್ಬರು ಮನೇಲಿ ನೋಡಿ, ಕೆಲವೊಬ್ರು ಹೇಳ್ತಾ ಇರ್ತಾರೆ, ನಮ್ಮ ಮನೇಲಿ ದುಡಿಯೋಂಥವ್ರು ಯಾರೂ ಇರೋಲ್ಲ, ನಾನೇ ದುಡಿಬೇಕಾಗುತ್ತೆ, ಮಕ್ಕಳನ್ನ ಸಾಕೊಂಡು ನಾನು ಕೂಲಿ ಕೆಲ್ಸಕ್ಕೆ ಹೋಗ್ಕೊಂಡು ನಾನು ಜೀವನನ ಹೆಂಗೆ ಮಾಡಲಿ, ಅದ್ರ ಜೊತೆ ಉಪವಾಸ ಇದ್ದು ಅದೆಲ್ಲ ಮಾಡೋಕ್ಕೆ ಹೋದಾಗ ಅವ್ರ ಕೈಯಲ್ಲಿ ಅವ್ರಿಗೇನು ಅಂದರೆ ದೇವ್ರನ್ನ ಹೇಗಾದರೂ ಮಾಡಿ ನಾನು ಒಲಿಸ್ಕೊಂಡು ನನ್ನ ಕಷ್ಟನ ಪರಿಹಾರ ಮಾಡ್ಕೊಳ್ಳೋಬೇಕು ಅನ್ನೋ ಹಂಬಲ ಇರುತ್ತೆ. ಆ ಹಂಬಲದ ಜೊತೆಗೆ ಅವರು ಉಪವಾಸ ಇದ್ದಾಗ ಅಲ್ಲಿ ಹೋಗಿ ಅವರು ಕೆಲಸ ಮಾಡೋಕ್ಕಾಗುತ್ತಾ? ಹಾಲು ಹಣ್ಣನ್ನೆಲ್ಲ ತರೋಷ್ಟು ಶಕ್ತಿ ಇರೋದಿಲ್ಲ. ಹಾಲನ್ನು ತಂದರೂ ತರ್ಬೋದು, ಹಣ್ಣುಗಳನ್ನ ತರೋದಕ್ಕೆ ಕೆಲವೊಬ್ಬರು ಇವಾಗಿನ ಬೆಲೆ ನೋಡಿದ್ರೆ ನಿಮಗೆ ಗೊತ್ತು, ಹಣ್ಣುಗಳ ಬೆಲೆ ಗಗನಕ್ಕೇರಿದೆ. ಯಾವುದು ತಗೊಳ್ಳೋದು ಯಾವುದು ಬಿಡೋದು, ಒಂದು ತರಕಾರಿ ತೊಗೊಳೋಕ್ಕೂ ತುಂಬ ಕಷ್ಟದ ಪರಿಸ್ಥಿತಿಗಳಿರುತ್ತೆ. ಯಾಕಂದರೆ 50 ರೂಪಾಯಿ 1 kg ಈರುಳ್ಳಿ ಅಂತಂದರೆ ಲೆಕ್ಕ ಹಾಕ್ಕೊಳ್ಳಿ, ಅವರು ತರೋದು ಯಾವಾಗ, ತಿನ್ನೋದು ಯಾವಾಗ? ಅದನ್ನು ನಾವು ಮನಸ್ಸಿನಲ್ಲೆಲ್ಲ ಇಟ್ಕೊಂಡು ನಾವು ಯೋಚನೆ ಮಾಡಿ ನಾವು ಭಗವಂತನಿಗೆ ಯಾವ ರೀತಿ ಸೇವೆಯಲ್ಲಿ ಹತ್ರ ಆಗ್ಬೋದು ಅಂತ ತಿಳ್ಕೊಂಡು ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಅಕಸ್ಮಾತ್ ನನ್ನ ಮಾತಿಂದ ನಿಮಗೇನಾದರೂ ಬೇಜಾರಾಗಿದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ. ನಿಮಗೆ ಸಾಧ್ಯ ಅನಿಸಿದ್ರೆ, ನಿಮಗೆ ಒಳ್ಳೆಯದು ಅನಿಸಿದ್ರೆ, ಒಳ್ಳೆಯ ರೀತಿಲಿ ಮಾಡಬೇಕು ಅನಿಸಿದ್ರೆ ಮಾತ್ರ ಮಾಡಿ. ಯಾರ್ಯಾರೋ ಮಾಡ್ತಾರೆ, ಏನೇನೋ ಹೇಳ್ತಾರೆ ಅಂತ ಎಲ್ಲನೂ ಮಾಡೋಕ್ಕೋಗಿ ಗೊಂದಲಕ್ಕೆ ಸಿಗಾಕೊಂಬಿಡಿ. ಯಾಕಂದರೆ ನಾವು ಯಾವುದೇ ರೀತಿ ವ್ರತ ಆಗಿರ್ಬೋದು, ಪೂಜೆ ಆಗಿರ್ಬೋದು, ಏನೇ ಒಂದು ಮಾಡಿದ್ರು ಅದು ನಮ್ಮ ಒಂದು ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದನೇ ಮಾಡೋದು. ಅಥವಾ ನಾವು ಯಾರಾದರೂ ಏನಾದರೂ ಹೇಳ್ಕೊಡ್ತಾರೆ ಅಂದರೆ, ನಾನಿರ್ಬೋದು, ಬೇರೆಯವ್ರು ಇರ್ಬೋದು, ಯಾವುದೇ ಒಬ್ಬರು ವ್ಯಕ್ತಿಗಳಾಗಿರ್ಬೋದು, ಯಾವುದೇ ಒಂದು ಚಾನಲ್ ಆಗಿರ್ಬೋದು, ಒಂದು TV ಆಗಿರ್ಬೋದು, ಏನೇ ಒಂದು ಪತ್ರಿಕೆ ಆಗಿರ್ಬೋದು, ಯಾವುದೇ ಒಬ್ಬರು ಒಂದು ವಿಷಯನ ಆಧ್ಯಾತ್ಮದ ಹೇಳ್ಕೊಡ್ತಾರೆ ಅಂದರೆ ಅಲ್ಲಿ ಯಾವತ್ತೂ ಬೇರೆಯವ್ರಿಗೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ಹೇಳ್ಕೊಟ್ಟಿರ್ತಾರೆ ಹೊರತು ಅವ್ರಿಗೆ ಕೆಟ್ಟದಾಗಲಿ ಅಂತ ಯಾರೂ ಹೇಳ್ಕೊಡೋದಿಲ್ಲ. ಅದಕ್ಕೋಸ್ಕರ ನಿಮ್ಮ ಪ್ರಯತ್ನ ನಿಮಗೆ ಇರಲಿ, ನಿಮಗೆ ಏನು ಬೇಕೋ ಅದನ್ನು ನೀವು ಪಡ್ಕೊಳ್ಳೋ ಅಂಥ ಪ್ರಯತ್ನನ ಮಾಡಿ ಅಂತ ತಿಳಿಸ್ತಾ ಇದ್ದೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.